ಆಂಟಿ ಕೊಟ್ಟರು ಮಜ್ಜಿಗೆ ನೆಕ್ಸ್ಟ್ ಲೆವೆಲ್ಲು. ಇವಾಗ ಒಂದು ವಿಡಿಯೋ ಹಾಕ್ತೀನಿ, ನೋಡ್ಕೊ ಬನ್ನಿ. ಮಾಡಿದೀನಿ ಆಂಟಿ ಅಂತ ಯಾಮರ್ಸಿ ಹೋಗೋರು ಇದ್ದಾರೆ ಕೆಲವರೇ. ಅಂದ್ರೆ ಆಂಟಿ ನನ್ನ ಹತ್ರ ಕಾಸಿಲ್ಲ ಕೊಡ್ತೀರಾ ಅಂತ ಕೇಳಿ ಕುಡ್ಬಿಟ್ಟು ಹೋಗೋರು ಇದ್ದಾರೆ. ನಾನು ಮಜ್ಜಿಗೆ ಕುಡಿಬೇಕು ಅಂದ್ಕೊಂಡಿದ್ದೀನಿ, ಬಟ್ ನೋಡಿ ಪರ್ಸಲ್ಲಿ ₹1 ದುಡ್ಡಿಲ್ಲ. ಬಟ್ ಆಂಟಿ ಹತ್ರ ಕೇಳೋಣ, ಆಂಟಿ ಒಂದು ಲೋಟ ಮಜ್ಜಿಗೆ ಫ್ರೀ ಕೊಡ್ತಾರಾ ಅಂತ ನೋಡೋಣ. ಬನ್ನಿ ಟ್ರೈ ಮಾಡಿ ನೋಡೋಣ ಏನಾಗುತ್ತೆ, ಏನು ಎಷ್ಟೆಲ್ಲ ನೋಡಿಕೊಂಡು ಆಂಟಿ ಮಜ್ಜಿಗೆ ಕೊಡ್ತಾರೋ ಇಲ್ವ ಅಂತ ನೋಡಿಕೊಂಡು ಇದು ಮಾಡೋಣ. ಬನ್ನಿ ಹೋಗೋಣ ಇವಾಗ. ಅದೇ ಇಲ್ಲಿ ಕಾಣಿಸ್ತಿದೆ ಅಲ್ವಾ ಮಜ್ಜಿಗೆ ಅಂಗಡಿ, ಅದೇ ಮಜ್ಜಿಗೆ ಅಂಗಡಿ. ಮಜ್ಜಿಗೆ ಅಂಗಡಿಯಲ್ಲಿ ಆಂಟಿ ಒಂದು ಲೋಟ ಕಾಸಿಲ್ಲ ನಡೆಯುತ್ತಾ? ಪರವಾಗಿಲ್ಲಪ್ಪ. ಕೊಡ್ತೀರಾ ಹಂಗೆ ಫ್ರೀಯಾಗಿ ಮಜ್ಜಿಗೆನಾ? ಕೊಡ್ತೀನಿಪ್ಪ, ಕುಡಿಯಪ್ಪ, ಎಷ್ಟು ಇಲ್ಲ ಕೊಡ್ತೀನಿ. ಎಷ್ಟು ಕುಡಿತೀರ ತಗೋರಿ. ಬೈಕೊಳಲ್ವಾ? ಯಾರ ಮುಖ ನೋಡ್ತಾ ಬಂದೆ ಏನು ಅಂತ ಗೊತ್ತಾ? ಊಟ ಮಾಡೋದ್ರೆಲ್ಲ ಬೈದ್ರೆ ಆಗಿಲ್ಲ. ಎಷ್ಟು ವರ್ಷ ಅಂದ ಆಂಟಿ ಇಲ್ಲಿರೋದು ನೀವು? ನಾವಿಲ್ಲಿ 18 ವರ್ಷದಿಂದ ಆಗ್ತಾ ಇದ್ದೀವಿ. ಇಲ್ಲೇನಾ? ಯಾರಾದ್ರೂ ಈ ಥರ ಬಂದು ಹೇಳಿದಾರಾ ಮೇಡಮ್ ನಮ್ಮ ಹತ್ರ ಕ್ಯಾಶ್ ಇಲ್ಲ ಕೊಡ್ತೀರಾ ಮಜ್ಜಿಗೆ ಅಂತ ಯಾರಾದ್ರೂ ಹೇಳಿದಾರಾ? ಕೊಟ್ಟಿದ್ದೀವಿ. ಸತಿ ಬಂದು ಕೊಡ್ತೀನಿ ಅಂತ ಕೇಳ್ತಾರೆ. ಪರವಾಗಿಲ್ಲ, ಕೊಟ್ರು ಸರಿ, ಕೊಟ್ಟಿಲ್ಲ ಅಂದ್ರೂ ಸರಿ ಕೊಡ್ತೀವಿ. ಬೇಜಾರು ಮಾಡ್ಕೊಳಲ್ವಾ? 6 ತಿಂಗಳು ಬಿಟ್ಟು ಬಂದು ಕೂಡ ಕೊಡ್ತಾರೆ. ಆಂಟಿ ಕುಡ್ದಿದ್ನಲ್ಲ ತಗೊಳ್ಳಿ ಅಂತ. ಕೊಟ್ಟಿಲ್ಲ ಅಂದ್ರೂ ನಮ್ಗೇನು ಬೇಜಾರು. ಖುಷಿಯಾಗಿ ಎಲ್ಲರಿಗೂ ಮಜ್ಜಿಗೆ ಕೊಡ್ತೀರ ಅನ್ನಂಗೆ ಆಯ್ತು. ಆಂಟಿ ಫೋನ್ ಪೇ ಗೂಗಲ್ ಪೇಲಿ ಮಾಡಿದೀನಿ ಆಂಟಿ ಅಂತ ಯಾಮರ್ಸಿ ಹೋಗೋರು ಇದ್ದಾರೆ ಕೆಲವರೇ. ಅಂದ್ರೆ ಆಂಟಿ ನನ್ನ ಹತ್ರ ಕಾಸಿಲ್ಲ ಕೊಡ್ತೀರಾ ಅಂತ ಕೇಳಿ ಕುಡ್ಬಿಟ್ಟು ಹೋಗೋರು ಇದ್ದಾರೆ. ಹೋಗಿ ಮತ್ತೆ 6 ತಿಂಗಳು ಬಿಟ್ಟು ಬಂದು ಆಂಟಿ ನಮ್ಮ ಹತ್ರ ಅವತ್ತು ಕೊಟ್ರಲ್ಲ ತಗೊಳ್ಳಿ ತುಂಬಾ ಥ್ಯಾಂಕ್ಸ್ ಅಂತ ಕೊಡೋರು ಇದ್ದಾರೆ. ನಮ್ಮ ಹತ್ರ ಎಲ್ಲರೂ ಮಜ್ಜಿಗೆ ಕುಡಿಯೋಕ್ಕೆ ಬರ್ತಾರೆ ಅಂತ ಹೇಳ್ತಾರೆ, ಖುಷಿಯಾಗಿ ಅಂದ್ರೆ ಅಷ್ಟೇ. ಕೊಡೋರು ಕೊಡ್ತಾರೆ, ಕೊಡಲೇ ಇದ್ದಾರು ಏನೂ ಪ್ರಾಬ್ಲಮ್ ಇಲ್ಲ. ನೀವು ಬಟ್ ಎಲ್ಲರಿಗೂ ಖುಷಿಯಾಗಿ ಮಜ್ಜಿಗೆ ಕೊಡ್ತೀರಾ. ಎಷ್ಟೊತ್ತಿಂದ ಎಷ್ಟೋ ತನಕ ಇರ್ತೀರ ಆಂಟಿ ಇಲ್ಲಿ? ಬೆಳಿಗ್ಗೆ 9:30 ಸಂಜೆ 5 ಗಂಟೆ ತನಕ ಇರ್ತೀವಪ್ಪ. ಹೌದಾ? ದಿನಕ್ಕೆ ಎಷ್ಟು ಲೀಟ್ರ್ ಮಜ್ಜಿಗೆ ಮಾಡ್ಕೊಂಡ್ ಬರ್ತೀರಾ? ವ್ಯಾಪಾರ ಆಗೋ ಥರ ನೆನ್ನೆ ಎಷ್ಟು ಮಾಡ್ಕೊಂಡ್ಬಂದಿದ್ರಿ? 10 ಲೀಟ್ರ್ ಮಾಡಿದ್ದೀವಿ. 10 ಲೀಟ್ರ್. ಇವತ್ತು 10 ಲೀಟ್ರ್ ಮಾಡ್ಕೊಂಡು ಬಂದಿದ್ದೀವಿ. ಖಾಲಿ ಆಗಬೇಕು. ಕುಡ್ದೋಗ್ತಾರೆ 10 ಲೀಟ್ರ್ ಬಂದು. ನೀವೇ ಕುಡಿತೀರಾ 10 ಲೀಟ್ರ್? ನಮ್ಮ ಕೈಯಲ್ಲೆಲ್ಲ ಆಗುತ್ತೆ. ಯಾರೇ ಆಗಿರ್ಬೋದು, ಪ್ರತಿಯೊಬ್ರು ಇಲ್ಲಿ ಕೇಳಿಸ್ಕೊಳ್ಳಿ. ಈ ಇಂದ್ರಾನಗರ್ ಟು ಕೋರ್ಮಂಗ್ಲ ಹೋಗೋ ರೋಡಲ್ಲಿ ಈ ಸಿಗ್ನಲ್ ಬರುತ್ತಲ್ವಾ, ಸಿಗ್ನಲ್ ಆಗಿ ಲೆಫ್ಟಲ್ಲಿ ಮುಂದೆ ಒಂದು ಮಜ್ಜಿಗೆ ಅಂಗಡಿ ಇದೆ. ಪಾಪ ಆ ಆಂಟಿ 18 ವರ್ಷದಿಂದ ಆಗ್ತಾ ಇರೋದು ಹೆಚ್ಚು ಕಮ್ಮಿ ಅಂಗಡಿನ. ಆಂಟಿ ಯಾವ ಲೆವೆಲ್ ಮಜ್ಜಿಗೆ ಮಾಡ್ತಾರೆ ಅಂತಂದರೆ, ಕುಡಿತಾ ಇದ್ರೆ ಒನ್ ಮೋರ್ ಅನ್ಬೇಕು. ಅದ್ರ ಮಾತ್ರ ಸಕ್ಕತ್ತಾಗಿತ್ತು. ನಾನಂತೂ ಕುಡ್ದೆ. ಆ್ಯಕ್ಚುಲಿ ನನ್ನ ಹತ್ರ ಕಾಸಿರಲಿಲ್ಲ. ನಾನು ಆಂಟಿಗೆ ಅಂದೆ, ಆಂಟಿ ನೆಕ್ಸ್ಟ್ ಯಾವಾಗಲಾದ್ರೂ ಈ ರೂಟಲ್ಲಿ ಹೋಗುವಾಗ ನಾನು ಬಂದುಬಿಟ್ಟು ನಿಮಗೆ ಈ ಕ್ಯಾಶ್ ಏನಿದೆ ಅದನ್ನ ಕೊಡ್ತೀನಿ ಅಂತಂದೆ. ಅವರು ಪರವಾಗಿಲ್ಲಪ್ಪ, ನಿನಗೆ ಹೊಟ್ಟೆ ಹಸಿತಾ ಇದೆಯಾ, ಹೊಟ್ಟೆ ತುಂಬ ಮಜ್ಜಿಗೆ ಕೊಡ್ಕೊಂಡು ಹೋಗು, ತಲೆ ಕೆಡ್ಸ್ಕೊಬೇಡ, ನಾನು ಇಲ್ಲೇ ಇರ್ತೀನಿ, ನಿನ್ಗೆ ಯಾವಾಗ ಖುಷಿ ಆಗುತ್ತೋ ಅವಾಗ ಬಂದು ಕೊಟ್ಟೋಗು ಅಂತಂದರು. ಬಟ್ ನೀವ್ಯಾರು ಹಂಗೆ ಮಾಡೋಕೆ ಹೋಗಬೇಡಿ. ನನ್ನ ಹತ್ರ ದುಡ್ಡಿಲ್ದಿದ್ದ ಕಾರಣಕ್ಕೆ ನಾನು ಹಂಗೆ ಮಾಡಿದೆ. ನೀವು ಯಾರೇ ಈ ರೂಟಲ್ಲಿ ಹೋಗ್ತಾಯಿದ್ರು, ದಯವಿಟ್ಟು ಇವ್ರ ಅಂಗಡಿ ಹತ್ರ ನಿಲ್ಲಿಸ್ಬಿಟ್ಟು ಒಂದು ಲೋಟ, ಎಷ್ಟೋ ಜನ ನಾನು ನಿಂತ್ಕೊಂಡು ಒಂದು 5 ನಿಮಿಷ ನೋಡಿದೆ, ಹೆಚ್ಚು ಕಮ್ಮಿ ಒಂದು 5-6 ಜನ ಬಸ್ಸವ್ರು ಬಂದುಬಿಟ್ಟು ನಿಲ್ಲಿಸ್ಕೊಂಡು ತೊಗೊಂಡೋದ್ರು.
ಸಾವಿರ ಮಜ್ಜಿಗೆ ಅಂಗಡಿಯಲ್ಲಿ ಇದೆ ಅಲ್ಲಿ ಆ ರೋಡಲ್ಲಿ ಒಂದು 3-4 ಮಜ್ಜಿಗೆ ಅಂಗಡಿ ಇದೆ. ಬಟ್ ಇವ್ರು ಬಂದ್ಬಿಟ್ಟು ಬಸ್ಸವರೆಲ್ಲ ಇವ್ರ ಹತ್ರನೇ ತಗೊಂಡು ಹೋಗ್ತಾಯಿದ್ರು. ಸುಮಾರು ಜನ ಕ್ಯಾಬ್ ಡ್ರೈವರ್ಸು ಎಲ್ಲ ಬಂದು ತಗೊಂಡೋದ್ರು. ಬಟ್ ಆಂಟಿ ಒಂದು ಪ್ರೀತಿ ತೋರಿಸ್ತಾರೆ, ಯಾರೇ ಬರಲಿ ಇಲ್ಲ ಅಂತ ಹೇಳಲ್ಲ. ಹೊಟ್ಟೆ ತುಂಬ ಮಜ್ಜಿಗೆ, ರಾಗಿ, ಅವರು ಥರದ ಚಟ್ನಿ, ಉಪ್ಪಿನಕಾಯಿ ಎಲ್ಲ ಇಟ್ಟಿದ್ದಾರೆ. 2 ಕಾಂಬಿನೇಷನ್ ಮಾತ್ರ ಕ್ರೇಜಿಯಾಗಿತ್ತು. ಯಾರೇ ಹೋಗ್ತಿದ್ರು ಟ್ರೈ ಮಾಡಿ. ನಿಜವಾಗ್ಲೂ ಆಂಟಿ ದೇವ್ರಾಗ್ಬಿಟ್ರು ನನಗೆ ಮಜ್ಜಿಗೆ ಕೊಟ್ಬಿಟ್ಟು. ಸಿಕ್ಕಾಬಟ್ಟೆ ಹೊಟ್ಟೆ ಹಸುವಿಂದ ಹೋಗಿದ್ದಿದ್ದು ನಾನು. ಹೊಟ್ಟೆ ತುಂಬ ಮಜ್ಜಿಗೆ, ಮನೆಗೆ ಬಂದು ನೆಮ್ಮದಿಯಾಗಿ ಕೂತ್ಕೊಂಡು ಇನ್ನೊಂದು ಸ್ವಲ್ಪ ಊಟ ಮಾಡಿದೆ ನಾನು. ಆದರೂ ಮಾತ್ರ ಆಂಟಿ ಪ್ರೀತಿ ಮಾತ್ರ ನೆಕ್ಸ್ಟ್ ಲೆವೆಲ್. ಯಾರೋ ಏನೋ ಗೊತ್ತಿಲ್ಲ, ಅಪರಿಚಿತ ವ್ಯಕ್ತಿ ನಾನು ಆಂಟಿಗೆ. ಬಟ್ ಆದರೂ ಆ ನಂಬಿಕೆ ಮೇಲೆ ಕೊಡ್ತಾರಲ್ಲ, ಇದೇ ಗುರು ನಮ್ಮ ಕರ್ನಾಟಕ ಜನ ಇಟ್ಟಿರೋ ಪ್ರತಿಯೊಬ್ಬರು ಪ್ರೀತಿ. ದುಡ್ಡಿರಲಿ ಬಿಡಲಿ, ಪ್ರೀತಿ ವಿಶ್ವಾಸಕ್ಕಂತೂ ಯಾವತ್ತೂ ಯಾರೇ ಮೋಸ ಮಾಡಲ್ಲ. ಇದಕ್ಕೆ ನಾನು ಎಷ್ಟು ಖುಷಿ ಪಡ್ತೀನಿ ಅಂದರೆ ಕರ್ನಾಟಕದಲ್ಲಿರೋದಕ್ಕೆ ಲಿಟ್ರಲಿ ಐ ಆಮ್ ಸೋ ಹ್ಯಾಪಿ.